ಚಿನ್ಮಯಿ ಎಂಬ 10 ವರ್ಷದ ಹುಡುಗನು ಬಳ್ಳಾರಿ ನಗರದ ಒಂದು ಶಾಲೆಯಲ್ಲಿ ಓದುತ್ತಿದ್ದ. ಅವನು ಜಾಣ, ಚಟುವಟಿಕೆಗಳಲ್ಲಿ ತೊಡಗುವವನು. ಆದರೆ ಇತ್ತೀಚೆಗೆ ಒಂದಿಷ್ಟು ಬದಲಾಗಿದ್ದ. ಏಕೆಂದರೆ ಅವನ ಕೈಯಲ್ಲಿ ಹೊಸದಾಗಿ ಬಂದಿತ್ತು ಒಂದು ಮೊಬೈಲ್ ಫೋನ್. ಅದರಲ್ಲಿ ಆಟ, ಯೂಟ್ಯೂಬ್, ಕಾರ್ಟೂನ್, ಇನ್ಸ್ಟಾ ರೀಲ್ಸ್ ಏನು ಬೇಕಾದರೂ ಇತ್ತು. ಪ್ರತಿದಿನ ಶಾಲೆಯಿಂದ ಬಂದ ಮೇಲೆ ಹೋಮ್ವರ್ಕ್ ಬದಿಗಿಟ್ಟು ಮೊಬೈಲ್ ಹಿಡಿದುಕೊಂಡು ಕುಳಿತುಕೊಳ್ಳುತ್ತಿದ್ದ. ಓದೋಕೆ ಬೇಜಾರು, ನಿದ್ದೆಗೂ ತಡ. ಅಮ್ಮನು ಎಷ್ಟೋ ಸಲ ಕೇಳಿದರು, ಚಿನ್ಮಯ್, ಮೊಬೈಲ್ ಕಡಿಮೆ ಬಳಸು, ನಿನ್ನ ಕಣ್ಣುಗಳಿಗೆ ಹಾನಿಯಾಗುತ್ತೆ. ಆದರೆ ಚಿನ್ಮಯ್ ಉತ್ತರಿಸುತ್ತಿದ್ದ, ಇದು ನನ್ನ ಸ್ನೇಹಿತ, ಬಯಲಿಗೆ ಹೋಗೋದು ಬೋರ್ ಆಗುತ್ತೆ. ಅಂದು ರಾತ್ರಿ ಅಜ್ಜ ತನ್ನ ಹಳೆಯ ಕಥೆಯ ಪುಸ್ತಕ ತೆಗೆದು ಹೀಗೆ ಹೇಳಿದರು, ಚಿನ್ಮಯ, ನಾನೊಂದು ಕಥೆ ಹೇಳ್ತೀನಿ, ಮೊಬೈಲ್ ಬಿಲ್ಲೆ ಹಾಗೂ ಪುಸ್ತಕ ಪಿಲ್ಲೆ ಬಗ್ಗೆ. ಅವನಿಗೆ ಆಸಕ್ತಿಯಾಯ್ತು. ಕಥೆಯಲ್ಲೊಂದು ಮೊಬೈಲ್ ಜಿನ್ ಇದ್ದ. ಅದು ಮಕ್ಕಳನ್ನು ಮಂತ್ರಮುಗ್ಧರಂತೆ ಮಾಡುತ್ತಿದ್ದ. ಆದರೆ ಪುಸ್ತಕ ಪಿಲ್ಲೆ ಮಾತ್ರ ಮಕ್ಕಳಿಗೆ ಜ್ಞಾನ, ಕಲ್ಪನೆ, ಒಳ್ಳೆಯ ಕನಸುಗಳನ್ನು ಕೊಡುತ್ತಿತ್ತು. ಚಿನ್ಮಯ್ ಕೇಳುತ್ತಾ ಕೇಳುತ್ತಾ ತನ್ನದೇ ಆದ ಚಿಂತನೆಯಲ್ಲಿ ಮುಳುಗಿದ. ನನಗೆ ಮೊಬೈಲ್ ಪ್ಲೇ ಇದೆ, ಆದರೆ ಪುಸ್ತಕದ ಪ್ಲೇನು ಬೇರೆ ಜಗತ್ತಿಗೆ ಕರೆದೊಯ್ತು ಅಂತ ಅನ್ನಿಸುತ್ತೆ. ಮರುದಿನದಿಂದ ಅವನು ಬದಲಾಗಿದ್ದ. ಅವನು ಸಮಯ ಮೀರಿ ಮೊಬೈಲ್ ನೋಡದೆ ಓದಲು ಸಮಯ ಕೊಟ್ಟ. ಆಟ ಆಡೋಕೆ ಬಯಲಿಗೆ ಹೋಗಿ ಗೆಳೆಯರೊಂದಿಗೆ ಆಡುತ್ತಿದ್ದ. ಚಿನ್ಮಯ್ ಈಗ ಎಲ್ಲರ ನಗುಮುಗದ ಹುಡುಗನಾಗಿ ಬದಲಾಯಿಸಿದ್ದ.